ಇನ್ನು ಲಾಯರ್ ಜಗದೀಶ್ ಅವರು ನಾನು ದರ್ಶನ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಹೋಗಿರುವಂಥದ್ದು. ಅದೇನು ಸರ್, ದರ್ಶನ್ ಹೆಸರು ಏನಾದರೂ ಹೇಳ್ಕೊಂಡು ಚಾನ್ಸ್ನ ಗಿಟ್ಟಿಸ್ಕೊಳ್ಳೋಕ್ಕೆ ಇರ್ಬೋದು ಆ ಥರನೂ ಇರ್ಬೋದು. ಹೌದೌದು, ಆ ಥರನೂ ಇರ್ಬೋದು. ದರ್ಶನ್ ಹೆಸರು ಹೇಳಿದ್ರೆ ಸ್ವಲ್ಪ ತುಂಬ ಹೈಲೈಟ್ ಆಗ್ಬೋದು ಅಂತ ಅನ್ನೋ ಒಂದು ಮನೋಭಾವನೆ ಇದ್ರೂ ಇರ್ಬೋದು. ಬಿಗ್ ಬಾಸ್ಗೆ ಹೇಳ್ತಾರೆ ನಾನು ಕೊಂಡ್ಕೊಂತೀನಿ ನಿಮ್ಮನ್ನ ಅಂತ, ಬಿಗ್ ಬಾಸ್ ಮೇಲೆ ದಬ್ಬಾಳಿಕೆ ಎಲ್ಲ ಇಲ್ಲ ಹಂಗೆಲ್ಲ ಏನು ಮಾಡೋಕ್ಕಾಗಲ್ಲ. ಅದೊಂದು ಕಾರ್ಯಕ್ರಮ ಅಷ್ಟೇ. ಆ ಕಾರ್ಯಕ್ರಮದಲ್ಲಿ ಯಾವುದೋ ಸಣ್ಣ ಪುಟ್ಟ ಲೋಪದೋಷ ಇರ್ಬೋದೇನೋ, ಅದನ್ನು ತಿಳುವಳಿಕೆ ಕೊಟ್ಟು ಅಲ್ಲಿ ನಡೆಸುವಂಥ ಒಂದು ಟೀಮ್ಗೆ ಹೇಳಿದ್ರೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ತಾರೆ. ಹಾಗೇನಿಲ್ಲ. ಹಂಗನ್ಬಿಟ್ಟು ಯಾರೋ ಒಬ್ಬ ಬಿಗ್ ಬಾಸ್ನ ನಿಲ್ಸೋಕ್ಕಾಗಲ್ಲ. ನಾನು ನಿಲ್ಸೋಕ್ಕಾಗಲ್ಲ, ನಮ್ಮ ಸಿದ್ದರಾಮಯ್ಯನವರು ನಿಲ್ಸೋಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ ಅವರು ನಿಲ್ಸೋಕ್ಕಾಗಲ್ಲ. ನಿಲ್ಲಿಸ್ಬೇಕಂದ್ರೆ ಜನ ನೋಡೋದು ಬಿಟ್ಬಿಟ್ರೆ ಮಾತ್ರ TRP ಇರಲ್ಲ, ಆವಾಗ ಅದು ಸ್ಟಾಪ್ ಆಗುತ್ತೆ. ಯಾರು ಗೆಲ್ಬೋದು ಸರ್ ಈ ಸರಿ ಕಂಟೆಸ್ಟೆಂಟ್ಸ್? ನೋಡ್ಬೇಕು, ಇನ್ನೂ ಟೈಮ್ ಇದೆ. ಅದು ಈಗಲೇ ಅದನ್ನು ಹೇಳಕ್ಕೆ ಬರಲ್ಲ. ಅದು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ಸಡನ್ನಾಗಿ ಹೇಳೋಕ್ಕಾಗಲ್ಲ. ಅದು ಈಗ ತಾನೇ ಬಂದಿದೆ. ಊಟ ಮಾಡಿದ್ಮೇಲೆ ಅದು ಊಟ ಹೆಂಗಿದೆ ಅಂತ ಗೊತ್ತಾಗೋದು. ಯಾವುದೋ ಸ್ಟಾರ್ಟಿಂಗ್ ಒಂದೆರಡು ತುತ್ತು ತಿಂದ್ಬಿಟ್ರೆ ಗೊತ್ತಾಗಲ್ಲ. ಅದು ಸ್ವರ್ಗ ಮತ್ತೆ ನರಕ ಅಂತ ಎರಡು ಕಾನ್ಸೆಪ್ಟ್ ಇಟ್ಕೊಂಡು ಈ ಸರಿ ಮಾಡ್ತಿದ್ದಾರೆ. ಏನು ಅನಿಸ್ತಿದೆ ನಿಮಗೆ? ನೀವು ಎಂಜಾಯ್ ಎರಡೂ ಇದೆ. ಸ್ವರ್ಗನೂ ಇದೆ, ನರಕನೂ ಇದೆ. ಒಳ್ಳೇದು ಇದ್ಮೇಲೆ ಕೆಟ್ಟದಿರಬೇಕು, ಕೆಟ್ಟದಿರೋನೇ ಒಳ್ಳೇದು ಬೆಲೆ. ಹಂಗೆ ಸ್ವರ್ಗನೂ ಇದೆ, ನರಕನೂ ಇದೆ. ಎಲ್ಲ ಭೂಮಿ ಮೇಲೆ ಇದೆ, ಬೇರೆ ಎಲ್ಲೂ ಹೋದ್ಮೇಲಲ್ಲ. ಎಲ್ಲ ನಾವೆಲ್ಲ ಇಲ್ಲೇ ಜೀವನದಲ್ಲೇ ಅನುಭವಿಸೋದು. ಕಷ್ಟ ಅನುಭವಿಸೋದೇ ನರಕ, ಆರಾಮಾಗಿ ಚೆನ್ನಾಗಿರೋದನ್ನ ಸ್ವರ್ಗ ಅಂತೀವಿ ಅಷ್ಟೇ. ಹೋದ್ವಾರ ಲಾಯರ್ ಜಗದೀಶ್ ಅವರು ಫುಲ್ ರೊಚ್ಚಿಗೆ ಇದ್ರು. ಈ ಸರಿ ಕಾಮಾಗಿ ಆಡ್ತಿದ್ದಾರೆ. ಮತ್ತೆ ಇವತ್ತು ಪ್ರೋಮೋದಲ್ಲಿ ಕ್ಯಾಪ್ಟನ್ ಹಂಸ ಅವ್ರಿಗೆಲ್ಲ ಪ್ರಪೋಸ್ ಎಲ್ಲ ಮಾಡಿದ್ದಾರೆ. ಏನು ಅವ್ರಿಗೆ ಆಟನೇನು ಗಿಮಿಕ್ ಮಾಡ್ಕೊಂಡು? ಅದೇ ಅದೊಂದು ಆಟದ ಶೈಲಿ. ಅದು ಆಟ ಒಂಥರ ಈ ಯಾವ ರೀತಿ ನಾವು ಆಡಿದ್ರೆ ಜನ ನಮ್ಮನ್ನು ನೋಡ್ತಾರೆ, ಯಾವ ರೀತಿ ಆಡಿದ್ರೆ ನಮಗೆ ಪಾಯಿಂಟ್ ಸಿಗುತ್ತೆ, ಯಾವ ರೀತಿ ಆಡಿದ್ರೆ ನಾವು ಗೆಲ್ಬೋದು, ಅದನ್ನೆಲ್ಲ ಅವ್ರು ನೈಟೆಲ್ಲ ಕೂತ್ಕೊಂಡು ಸ್ಟ್ರಾಟಜಿ ಮಾಡ್ತಾರೆ. ಇವತ್ತು ನಾವು ಮಾಡಿರ್ತೀವಿ, ಇವತ್ತು ಅದನ್ನು ರಿವ್ಯೂ ನೋಡಿರ್ತಾರೆ, ಅವ್ರನ್ನ ಗೊತ್ತಾಗಿರ್ತದೆ ನಾವೇನು ತಪ್ಪು ಮಾಡಿರ್ತೀವಿ ಅಂತ. ನೆಕ್ಸ್ಟ್ ಡೇ ಅದನ್ನು ಚೇಂಜಸ್ ಮಾಡ್ಕೋತಾರೆ. ಚೇಂಜಸ್ ಮಾಡಿಕೊಂಡು ಬೇರೆ ಬೇರೆ ರೀತಿ ಆಟ ಆಡ್ತಾರೆ. ಎಂಟರ್ಟೈನ್ಮೆಂಟ್ ಸಿಗ್ತಿದೆಯಾ ಸರ್ ಬಿಗ್ ಬಾಸ್? ಹೌದು, ಅದೇ ಕಾರ್ಯಕ್ರಮನೇ ಎಂಟರ್ಟೈನ್ಮೆಂಟ್. ಅದು ಬಿಗ್ ಬಾಸು ಫ್ಯಾಮಿಲಿ ಎಲ್ಲ ಕೂತು ನೋಡೋ ಶೋನ ಇಲ್ಲ. ಕೆಲವೊಂದೊಂದು ಸಾರಿ ಅದು ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಜನ ಅದನ್ನು ಲೈಕ್ ಮಾಡ್ತಾರೆ. ಏನೋ ಕೆಲವೆಲ್ಲ ಮೊನ್ನೆ ಏನೋ ಬಟ್ಟೆ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ಸ್ವಲ್ಪ ನಾನು ಪಬ್ಲಿಕಲ್ಲಿ ನಾನು ನೋಡ್ತಾ ಇರ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಅನ್ನೋದು ಒಂದು ಬಂದಿದೆ. ನನ್ನ ಹೆಂಡ್ತಿನ ಆಗ್ತಾಳೆ ಅಂದಾಗ ತುಂಬ ಅದು ಒಂಥರ ಅದು ಬೇಜಾರಾಗುವಂಥ, ಮುಜುಗರ ಆಗುವಂಥದ್ದು ಹೆಣ್ಮಕ್ಳಿಗೆ. ಹಾಗಾಗಿ ಅವರು ಒಬ್ಬರು ಅಡ್ವೊಕೇಟು, ಒಂದು ಒಳ್ಳೆ ಇದರಲ್ಲಿರೋರು, ಆ ಥರದ್ದು ವರ್ಡೆಲ್ಲ ಯೂಸ್ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಮಾಡಿದ್ರೆ ಜನ ನೋಡ್ತಾರಲ್ಲ, ಆ ಮಾತಾಡ್ಬಿಡ್ತಾರೆ. ಲಾಸ್ಟ್ ಕ್ಯಾಮ್ರಾಗೆ ಹೋಗಿ ಸಾರಿ ನಾನು ಸುಮ್ಮನೆ ಜೋಕ್ ಕೇಳಿದೆ ಅನ್ನೋದು, ಈ ಥರ ಏನೇನೋ ಮಾಡ್ತಾ ಇದ್ದಾರೆ. ಅದೊಂದು ಇದು ಮನೋರಂಜನೆ ಅಷ್ಟೇ ಜನಗಳಿಗೆ. ಅದನ್ನು ನೋಡಿ ಯಾರು ಏನು ಕಲಿಯಲ್ಲ. ಒಂದು ಮನೋರಂಜನೆಗೋಸ್ಕರ ನಡೀತಾ ಇದೆ. ಸ್ವಲ್ಪ ಚೂರು ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಅನಿಸ್ತೇವೆ. ಫ್ಯಾಮಿಲಿ ಕುತ್ಕೊಂಡು ಅದೇ ಈ ಥರ ಡೈಲಾಗ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಮೊದಲೇ ಟ್ರೈನ್ ಅಪ್ ಮಾಡಬೇಕು. ಬಿಗ್ ಬಾಸ್ಗೆ ಬರೋಕ್ಕೆ ಮುಂಚೆ ಯಾವ ರೀತಿ ಪದ ಶಬ್ದ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಕ್ಲಾಸ್ ಕೊಟ್ಟು ಆಮೇಲೆ ಎಂಟ್ರಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಓಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.